ಬಜೆಟ್ನ ಇನ್ನಿತರ ಮುಖ್ಯಾಂಶಗಳು ಈ ರೀತಿ ಇವೆ. ನಿರ್ಮಾಣ ಮತ್ತು ಮೂಲಸೌಕರ್ಯ ಪರಿಕರಗಳ ಉತ್ಪಾದನೆ ಹೆಚ್ಚಿಸಲು ಹೊಸ ಯೋಜನೆ. ಜವಳಿ ಕ್ಷೇತ್ರದ ಪ್ರಗತಿಗೆ ರಾಷ್ಟ್ರೀಯ ಫೈಬರ್ ಯೋಜನೆ ಘೋಷಣೆ. ಕಳೆದ 10 ವರ್ಷಗಳಲ್ಲಿ 25 ಕೋಟಿ ಜನರು ಬಡತನದಿಂದ ಮುಕ್ತ. ಗುಣಮಟ್ಟದ ಕ್ರೀಡಾ ಸರಕು ಉತ್ಪಾದನೆ ಮತ್ತು ಸಂಶೋಧನೆಗೆ ಹೊಸ ಉಪಕ್ರಮ ಘೋಷಣೆ. ಮಧ್ಯಮ ಮತ್ತು ಸಣ್ಣ ಉದ್ಯಮಗಳಿಗೆ ಸಾಲದ ನೆರವು. 2 ಮತ್ತು 3ನೇ ದರ್ಜೆ ನಗರಗಳಲ್ಲಿ ಎಂಎಸ್ಎಂಇಗಳಿಗೆ ಉತ್ತೇಜನ. ಕೃತಕ ಬುದ್ಧಿ ಮಿಷನ್ಗೆ ಹೆಚ್ಚಿನ ಒತ್ತು. ಮಿಷನ್ನಿಂದ ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಅನುಕೂಲ. ಹೊಸ 3 ಅಖಿಲ ಭಾರತ ಆಯುರ್ವೇದ ಸಂಸ್ಥೆಗಳ ಸ್ಥಾಪನೆ. ವಾರಣಾಸಿ ಮತ್ತು ಪಾಟ್ನಾಗಳಲ್ಲಿ ಹಡಗು ದುರಸ್ತಿ ಕೇಂದ್ರಗಳ ಸ್ಥಾಪನೆ. ಪ್ರಮುಖ ಕೈಗಾರಿಕಾ ಮತ್ತು ಸರಕು ಕಾರಿಡಾರ್ಗಳಲ್ಲಿ 5 ಯೂನಿವರ್ಸಿಟಿ ಟೌನ್ಶಿಪ್ಗಳ ಸ್ಥಾಪನೆ. ಪ್ರತಿ ಜಿಲ್ಲೆಯಲ್ಲಿ ಹೊಸದಾಗಿ 1 ಬಾಲಕಿಯರ ವಸತಿ ನಿಲಯ ಸ್ಥಾಪನೆ. 4 ಟೆಲಿಸ್ಕೋಪ್ ಮೂಲಸೌಕರ್ಯ ಕೇಂದ್ರಗಳ ಉನ್ನತಿ ಸೌಕರ್ಯ. ಹೊಸದಾಗಿ ರಾಷ್ಟ್ರೀಯ ಆತಿಥ್ಯ ಸಂಸ್ಥೆ ಸ್ಥಾಪನೆ. 20 ಪ್ರವಾಸಿ ತಾಣಗಳಲ್ಲಿ 10,000 ಮಾರ್ಗದರ್ಶಿಗಳ ಕೌಶಲ್ಯ ಹೆಚ್ಚಳಕ್ಕೆ ಹೊಸ ಯೋಜನೆ. ರಾಷ್ಟ್ರೀಯ ಡೆಸಿಗ್ನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್ ಸ್ಥಾಪನೆ. ದೇಶಾದ್ಯಂತ 15 ಪುರಾತತ್ವ ಸ್ಥಳಗಳ ಅಭಿವೃದ್ಧಿ. ಮುಂದಿನ ದಶಕದಲ್ಲಿ ಕ್ರೀಡಾ ಕ್ಷೇತ್ರ ಅಭಿವೃದ್ಧಿಗೆ ಖೇಲೋ ಇಂಡಿಯಾ ಮಿಷನ್ ಆರಂಭ. ಪ್ರಮುಖ ನಗರಗಳನ್ನು ಜೋಡಿಸಲು 7 ಹೈಸ್ಪೀಡ್ ರೈಲ್ವೆ ಆರಂಭ. ಪುಣೆ ಮುಂಬೈ, ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು, ಚೆನ್ನೈ ಬೆಂಗಳೂರು, ದೆಹಲಿ ವಾರಣಾಸಿ, ವಾರಣಾಸಿ ಸಿಲಿಗುರಿ ನಡುವೆ ಹೈಸ್ಪೀಡ್ ರೈಲು. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಜಮ್ಮು ಕಾಶ್ಮೀರಕ್ಕೆ ಹೊಸ ರೈಲು ಮಾರ್ಗ. ತೆಂಗು ಉತ್ಪಾದನೆ ಹೆಚ್ಚಿಸಲು ತೆಂಗು ಉತ್ತೇಜನ ಯೋಜನೆ ಘೋಷಣೆ. ಗೋಡಂಬಿ ಉತ್ಪಾದನೆ ಹೆಚ್ಚಿಸಲು ಹೊಸ ಕಾರ್ಯಕ್ರಮ ಘೋಷಣೆ. ಶ್ರೀಗಂಧ ಬೆಳೆಯ ಉತ್ತೇಜನಕ್ಕೆ ರಾಜ್ಯ ಸರ್ಕಾರಗಳೊಂದಿಗೆ ಕೇಂದ್ರ ಕಾರ್ಯನಿರ್ವಹಣೆ. As I begin part A, I want to express my gratitude to the people for standing firmly with us as we forge our way together towards becoming one of the largest economies of the world. Our aim is to transform aspiration into achievement and potential into performance as we ensure that the dividends of growth reach every farmer, the scheduled caste, the scheduled tribes, the nomads, the youth, the poor and the women.